ಫ್ರಸ್ಟ್ರೇಷನ್ ಅಂತಾರಲ್ಲ, ಮಾನಸಿಕ ಸ್ಥಿಮತೆ ಅದು ಕಳ್ಕೊಂಡಾಗ ಹೀಗೆ ಮಾತುಗಳು ಬರ್ತದೆ. ಇದೆಲ್ಲ ಜನ ನೋಡ್ತಿದ್ದಾರೆ. ಒಂದು ಏನು ಅಂತ ಹೇಳಿದ್ರೆ, ಜನ ಮುಂದಿನ ದಿನಗಳಲ್ಲಿ ಇದನ್ನ ನೋಡಿ ಬುದ್ಧಿ ಕಲಿಬೇಕು ಅನ್ನೋದು ನನ್ನ ಒಂದು ಮಾಧ್ಯಮ ಮುಖಾಂತರ ಜನರಿಗೆ ಮನವಿ. ಇಡೀ ಜಿಲ್ಲೆಗೆ ಬೆಂಕಿ ಹತ್ತಿಸ್ತಾರೆ ಅವರು. ಬರ್ಲಿ ಪಾಪ ಮೂಡ್ಲಿಪೆ ಗ್ರಾಮದವ್ರನ್ನ ಯಾಕೆ ತಗೊಂತಾರೆ ಇವರು? ಅಲ್ಲಿ ಹೋಗ್ಲಿ ಕಿತಾಪತಿ ಹಪ್ಪಿಸ್ಬಿಟ್ಟು ಬರೋದೇ ಇವರ ಒಂದು ಬುದ್ಧಿ. ಯಾವ ಊರಿಗೆ ಹೋಗ್ಲಿ ಏನಾದ್ರು ಒಂದು ಕಿತಾಪತಿ ಹಬ್ಬಿಸ್ಬಿಟ್ಟೆ ತಾನೇ ಬರೋದು ಇವರು. ಯಾವ ಒಂದು ಕೇಸ್ ಕೊಡಲಿ ಯಾವುದಾದ್ರೂ ಆ ಥರ ಅವ್ರ ಕಾರ್ಯಕರ್ತನ ಇಂಟೆನ್ಷನಲಿ ನಮ್ಮವರು ಇಲ್ಲ ನಮ್ಮ ಅಧಿಕಾರಿಗಳು ಆ ಥರ ಮಾಡಿದರೆ ಒಂದೇ ಒಂದು ಪುರಾವೆ ಕೊಡಲಿ, ಇವತ್ತೇ ಕೊಡಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಮ್ಮ ಜಿಲ್ಲೆಯ ಅಧಿಕಾರಿಗಳು ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ, ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ. ಅದಕ್ಕೆ ನಾವು ಬೆಂಬಲವಾಗಿ ಅಧಿಕಾರಿಗಳ ಪರ ನಿಲ್ಲಬೇಕೇ ಹೊರತು ಈ ಥರ ಯಾವ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಂದು ಕೇಸ್ ಆಗಿದೆ ತೆಗೆದು ಅವ್ರಿಗೆ ಹೇಳಿ, ಒಂದು ನೀವು ಕೇಳಬೇಕು ಮತ್ತೆ ಸಿಕ್ಕಿದಾಗ ಯಾವುದಾದ್ರು ಒಂದು ಪುರಾವೆ ಕೊಡಿ, ಯಾವುದು ನಿಮ್ಮವ್ರ ಮೇಲೆ ಕೇಸ್ ಆಗಿದೆ ಅಂತ. ಅವ್ರ ಮೇಲೆ ಕೇಸ್ ಆಗಿಲ್ಲ, ಅವ್ರ ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ, ಇನ್ನು ಅವ್ರ ಕಡೆಯವ್ರ ಮೇಲೆ ಏನು ಕೇಸ್ ಆಗಬೇಕು? ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ. ಹೇಳಿದ್ನಲ್ಲ, ಒಬ್ಬ ಮನುಷ್ಯನ ಸಂಸದನಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಅಂದ್ಕೊಳ್ಳಿ. ನನಗೆ ನಮ್ಮ ತಾತ ಅವರು ಸಂಸದರು ಸಚಿವರಾಗಿದ್ದಾನೆ ಅಂದ್ಬಿಟ್ರೆ ನನಗೆ ಬೇರೆ ಇನ್ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಒಂದು ಹೋರಾಟದಿಂದ ಬಂದವನು. ಏನೋ ಏಕಾಏಕಿ ಸಂಸದ ಆಗ್ಬಿಟ್ಟು ಮುಂದಕ್ಕೆ ಇನ್ನೇನಾಗುತ್ತಾರೋ ಇನ್ನೇನು ಅನ್ನೋದು ಒಂದು ಕಳವಳ ಇರ್ಬೋದು. ಮತ್ತು ತಡ್ಕೊಳಕ್ಕಾಗಲ್ವಲ್ಲ, ಹಸುವೆ. ಅದಕ್ಕೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಇದು ಬಾಲಿಶವಾದ ಹೇಳಿಕೆ ಮತ್ತು ಅವರ ಒಂದು ವ್ಯಕ್ತಿತ್ವ, ಆ ನಡತೆ ಆ ಮನುಷ್ಯನಲ್ಲಿ ತೋರಿಸ್ತದೆ. ಇದರಲ್ಲಿ ಸಲಹೆ ಹೇಳಿದ್ನಲ್ಲ, ಈಗ ನಮ್ಮ ತಾತ ಅವರು ದೈವಾನ್ದಿಂದ ಆಗಿದ್ದಾರೆ, ದೇವೇಗೌಡರು ನಮ್ಮ ಜೊತೆ ಹೀಗಿದ್ದಾರೆ. ಅವರ ಅಭಿವೃದ್ಧಿ ಆಗಿರ್ಬೋದು, ಪುಟ್ಟಸ್ವಾಮಿ ಗೌಡರು, ದೇವೇಗೌಡರು, ಶ್ರೀಕಂಠ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ನಾವು ಯಾರೂ ಅದಕ್ಕೆ ಅರ್ಹರಲ್ಲ ಅವರ ಒಂದು ರಾಜಕೀಯದಲ್ಲಿ. ಈಗ ಅವ್ರ ಕುಟುಂಬದಿಂದ ಬಂದವರು ಒಂದು ಘನತೆಗೆ ತಕ್ಕನಂಗೆ ನಡ್ಕೊಬೇಕು ಅಂತ ನಾನು ಹೇಳ್ತೀನಿ. ನನಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಹಂತದಲ್ಲಿ ನಾವೊಂದು ಹಂತದಲ್ಲಿ ನಮಗೆ ಕುಟುಂಬದಲ್ಲಿ ನಮ್ಮ ಬುದ್ಧಿ ಮಟ್ಟಕ್ಕೆ ನಮ್ಮನ್ನು ಬುದ್ಧಿ ಕಲಿಸಿದ್ರು. ಅದೇ ರೀತಿ ಅವ್ರ ಕುಟುಂಬದಲ್ಲಿ ಇಷ್ಟವರೆಗಾಗಲೇ ಕಳಿಸ್ಕೋಬೇಕಿತ್ತು. ಯಾಕಂತ ಹೇಳಿದ್ರೆ ಅವರು ವೈದ್ಯರಾಗಿದ್ದವರು, ವೈದ್ಯಕೀಯ ರಂಗದಲ್ಲಿದ್ದವರು. ಆದರೆ ಇಷ್ಟರ ಮಟ್ಟಿಗೆ ಸಣ್ಣತನದ ರಾಜಕಾರಣ ಮಾಡಿಕೊಂಡು ಜನರನ್ನು ಒಕ್ಕಲೆಬ್ಸೋ ಕೆಲಸವನ್ನು ಮಾಡ್ತಿದ್ದಾರೆ. ಇದನ್ನು ಜನ ಆಗಲೇ ಒಂದ್ಸಲಿ ಬುದ್ಧಿ ಕಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅತಿ ದೊಡ್ಡದಾಗಿ ಬುದ್ಧಿ ಕಲಿಸ್ತಾರೆ. ಅಧಿಕಾರ ಹೇಳಿದ್ನಲ್ಲ, ಮುಂದಿನ 28ರಲ್ಲಿ ಗೊತ್ತಾಗುತ್ತಲ್ಲ ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಆಗ್ತಾರೆ ಅದು ಏನು ಒಂದು 3-4 ವರ್ಷದಲ್ಲಿ ಬರ್ತದಲ್ಲ, ಅದ್ರಲ್ಲಿ ಗೊತ್ತಾಗ್ತದಲ್ಲ 3 ವರ್ಷದಲ್ಲಿ ಯಾರು ಬರ್ತಾರೆ, ಯಾರಿಗೇನು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಖಂಡಿತ ನನಗೂ ಶಾಶ್ವತ ಅಲ್ಲ, ಯಾರಿಗೂ ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಜನ ನೋಡ್ತಾರಲ್ಲ, ಇವರನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಇಡೀ ನೆನೆ ರಾಜ್ಯಾದ್ಯಂತ ಜನಗಳೇ ಇವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಮಾಧ್ಯಮದವರೆಗೆ ಗೊತ್ತು. ನೆನೆ ಯಾವುದೊಂದು ಹೇಳಿಕೆಯಿಂದ ಮುಂದಿನ ದಿನಗಳಲ್ಲಿ ಹೇಳಿದ್ನಲ್ಲ, ನಮ್ಮ ಪಕ್ಷ ಬಲಿಷ್ಠವಾಗಿದೆ. ನಮ್ಮ ಬರೀ ಟೀಕೆ ಟಿಪ್ಪಣಿ ಮಾಡೋದಲ್ಲ ನಮ್ಮ ಕರ್ತವ್ಯ. ನನ್ನ ಸಂಸದನಾಗಿ ಆಯ್ಕೆ ಮಾಡಿದರೆ ಅತ್ಯಂತ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ ಏನೂ ಗುರುತಾದಂಥ ಕೆಲಸಗಳಾಗಿಲ್ಲ. ಅಟ್ಲೀಸ್ಟ್ ಈಗ ನಾನು ವಿರೋಧ ಪಕ್ಷದಲ್ಲಿ ಇದ್ರೂ ಏನೋ ಒಂದು ಹೋರಾಟದಿಂದನಾದರೂ ನಾನು ಅಲ್ಪ ಸ್ವಲ್ಪ ಕೆಲಸ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ. ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ, ನಾವು ಎಲ್ಲಿ ಕೇಂದ್ರದಲ್ಲಿ ಮಾಡ್ತಾಯಿದ್ದೀವಿ. ಅಂಥದಕ್ಕೆ ಅವ್ರು ಸಾಥ್ ಕೊಡಲಿ, ಇಲ್ಲ ಅವ್ರ ಪಾಡ್ಗೆ ಅವ್ರು ಇರಲಿ. ಅದು ಬಿಟ್ಬಿಟ್ಟು ಈ ಥರ ಟೀಕೆ ಮಾಡಿಕೊಂಡು ಹಳೇದು ಯಾವುದೋ ಒಂದು ಎತ್ಕೊಂಡು ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೆ ಇರೋಂಥದ್ದನ್ನು ಎತ್ಕೊಂಡು ಒಬ್ಬ ಮೇಧಾವಿ, ಒಬ್ಬ ವಾಗ್ಮಿ ಥರ ಮಾತಾಡೋದನ್ನ ಬಿಡಿ. ಅದನ್ನು ಜನ ಯಾರು ಎಂಟರ್ಟೈನ್ ಮಾಡಲ್ಲ. ಈಗ ಇವತ್ತು ಮಾತಾಡಿರೋದು ಸೂರಜ್ ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ. ಆ ಒಂದು ಹೇಳಿಕೆ ಇದೆಯಲ್ಲ, ಒಂದು ಬಾಲಿಶವಾದ ಹೇಳಿಕೆ, ಅವರ ವ್ಯಕ್ತಿತ್ವವನ್ನು, ಅವರ ನಡತೆಯನ್ನು ತೋರಿಸುವಂಥ ಹೇಳಿಕೆ ನಿನ್ನೆ ಸೂರಜ್ ರೇವಣ್ಣ ಕೊಟ್ಟಿರೋವಂಥ ಒಂದು ಹೇಳಿಕೆ. ಪ್ರಭಾವಿಗಳು ಏನು ಒಂದು 2-3 ಬಾರಿ ಸಚಿವರಾಗಿ ಒಂದು 5-6 ಬಾರಿ ಶಾಸಕರಾಗಿ ಮಾತಾಡೋರ್ತಾರಲ್ಲ, ವಾಗ್ಮಿಗಳ ಥರ ಮೇಧಾವಿ ರಾಜಕಾರಣಿಗಳ ಥರ ಮಾತಾಡಿದ್ದಾರೆ. ಇನ್ನು ಒಂದು ಸಲ ಆಗಿರೋದು ವಿಧಾನ ಪರಿಷತ್ ಸದಸ್ಯರು. ಅಟ್ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ, ಗ್ರಾಸ್ ರೂಟಿಂದ ರಾಜಕೀಯವಾಗಿ ಬಂದಿದ್ದೀನಿ, ಇವತ್ತು MP ಆಗಿದ್ದೀನಿ. ಅವ್ರು ಏಕಾಏಕಿ ಅವರ ಕುಟುಂಬದ ಹೆಸರು ಮೇಲೆ ಅಚಾನಕ್ಕಾಗಿ ಬಂದಿರೋದು MLC ಆಗಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದು ಅವರು MLC ಚುನಾವಣೆಯಲ್ಲಿ. ಇವತ್ತಿನವರೆಗೂ MLC ಚುನಾವಣೆ ಆಗಿದೆಯಲ್ಲ, 7 ಕ್ಷೇತ್ರದಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ಒಂದು ಸಭೆ ಮಾಡಿದಾರಾ? ಹೇಳ್ತಿದ್ದಾರಲ್ಲ. ನನಗಂತೂ ಹೇಳ್ತಿದ್ದೀನಲ್ಲ, ಈ ಒಂದು ಬೆಳವಣಿಗೆ ಏನು ಕೊಟ್ಟಿದ್ದಲ್ಲ, ವೈಯಕ್ತಿಕವಾಗಿ ಬೇಜಾರಾಗಿದೆ. ರಾಜಕೀಯವಾಗಿ ನಾವು ಅವರು ಎದುರಾಳಿ, ಯಾವುದೇ ವಿಷಯದಲ್ಲಿ ನಾನು ಬಗ್ಗೋನಲ್ಲ. ನಾನೇನು ಒಂದು ಹೋರಾಟದಿಂದ ಬಂದಿರುವಂಥವನು. ನಾನು ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರೋನಲ್ಲ. ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಬಂದಿರೋ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಬರೋಕ್ಕಾಗ್ತಿಲ್ಲ. ಒಂದು ಹೋರಾಟ ಮನೋಭಾವದಿಂದ, ಒಂದು ಗ್ರಾಸ್ ರೂಟ್ ಏನಂತಾರೆ, ಕಷ್ಟದಿಂದ ಮೇಲೆ ಬಂದಿರೋವಂಥ ವ್ಯಕ್ತಿ ನಾನು. ಅಂಥವ್ಗೆ ಹೇಳಿರೋದು ಇದು ಒಂದು ವಿಷಾದನೀಯ, ಜೊತೆಗೆ ಒಂದು ಬೇಜಾರಂತನೂ ವಿಷಯ. ಈ ಥರ ಮಾತಾಡಿದ್ದಾರೆ ಅಂತ
ಇದ್ದವ್ರ ಬಗ್ಗೆ ಮಾತಾಡಲಿ. ನಾವು ಗೌರವಾನ್ವಿತ ದೇವೇಗೌಡರ ಬಗ್ಗೆ ಯಾವತ್ತಾದ್ರೂ ಏನಾರು ಮಾತಾಡಿದ್ದೀವಿ, ಅವ್ರ ತಾತ ಅವ್ರ ಬಗ್ಗೆ. ಇವತ್ತು ಅವ್ರ ಮೇಲೆ ತುಂಬ ಗೌರವ ಇದೆ. ನಾನು ಹೇಳ್ತಾ ಇದ್ದೀನಲ್ಲ, ದೇವೇಗೌಡರಾಗಿರ್ಬೋದು, ಪುಟ್ಟಸ್ವಾಮಿ ಗೌಡರಾಗಿರ್ಬೋದು, ಶ್ರೀಕಂಠಯ್ಯ ಅವರಾಗಿರ್ಬೋದು, ಈ 3 ಜನ, ಮತ್ತು ಎಚ್.ಎನ್. ನಂಜೇಗೌಡರಾಗಿರ್ಬೋದು, ಇನ್ನೂ ಹಲವಾರು ರಾಜಕಾರಣಿಗಳು ಹಿರಿಯರಿದ್ದಾರೆ. ಅವ್ರ ಬಗ್ಗೆ ಮಾತಾಡೋಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ, ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅದ್ರಗಳ ಬಗ್ಗೆ ಮಾತಾಡಲಿಕ್ಕೆ. ಆದರೆ ಏಕಾಏಕಿ ಇವರು ನಮ್ಮ ತಾತ ಅವ್ರ ಹೆಸರನ್ನ ಇವತ್ತು ನೆನ್ನೆ ತೊಗೊಂಡಿದ್ದಾರೆ, ಜೊತೆಗೆ ಯಾವುದೇ ಪುರಾವೆ ಇಲ್ಲದೆ ತೊಗೊಂಡಿದ್ದಾರೆ. ಅದು ಯಾವತ್ತಾಗಿದೆ, ಆ ನಡೆದಲ್ಲಿ ಇವರು ಏನು ವಯಸ್ಸಲ್ಲಿ ಇದೆ ಅನ್ನೋದನ್ನ ನೀವು ಅವರು MLC ಕೇಳಬೇಕಾಗ್ತದೆ. ನೀವು ಯಾವ ವಯಸ್ಸಲ್ಲಿದೆ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾ ಅಂತ. ಅದೆಲ್ಲ ನಾನು ಹೇಳಿದ್ನಲ್ಲ, ಇಡೀ ಜಿಲ್ಲೆಯಲ್ಲಿ ಇವೇ ಫಸ್ಟ್ ಹೇಳಿದ್ದು. ಅವ್ರ ತಂದೆ ಯಾಕೆ ಇಷ್ಟು ದಿವಸ ಏನೂ ಮಾತಾಡಿಲ್ಲ? ನಮಗೂ ಅಜ್ಜಿ ಸಮಾನರು ಅವ್ರ ಅಜ್ಜಿ, ನಮ್ಮ ಅಜ್ಜಿಯವರು ಅವ್ರ ಅಜ್ಜಿ ಎಲ್ಲ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಇದ್ದವರು. ಅವ್ರು ಯಾಕೆ ಒಂದಿನ ಇದ್ರ ಬಗ್ಗೆ ನಮ್ಮ ತಾತ ಅವ್ರ ಬಗ್ಗೆ ಮಾತಾಡಿಲ್ಲ? ರೇವಣ್ಣ ಅವರೇ ಒಂದಿನ ಮಾತಾಡಿಲ್ಲ ಇದ್ರ ಬಗ್ಗೆ. ಅವ್ರ ಕುಟುಂಬದವ್ರು ಯಾರು ಮಾತಾಡಿದ್ದಾರೆ? ನಪ್ಪ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಳ್ಳೆ ಹೊಡಿತಾರೆ ಅಂದ್ಬಿಟ್ಟು ಮಾತಾಡೋದ ಇದನ್ನು? ನಾನು ಪೆನ್ ಡ್ರೈವ್ ವಿಷಯಕ್ಕೆ ಮಾತಾಡೋದೇ ಇಲ್ಲ. ನಾನು ಅದರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ, ಎಷ್ಟೋ ಹೆಣ್ಮಕ್ಳು ಜೀವನ ಬಲಿಪಶು ಆಗಿದೆ. ಬಲಿಪಶು ಮಾಡಿದವ್ರ ಕಾರಣ ಯಾರು? ಪೆನ್ ಡ್ರೈವ್ ಸುದ್ದಿ ಮಾತಾಡ್ತಾ ಇದ್ದಾರಲ್ಲ, ಪೆನ್ ಡ್ರೈವ್ ತಯಾರಿಸಿದ್ಯಾರು? ಅದರೊಳಗೆ ಇದ್ದು ತಯಾರಿಸಿದ್ಯಾರು? ಅದನ್ನು ಅವ್ರು ಆತ್ಮಾವಲೋಕನೆ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಅವ್ರು ಹಂಚಿದ್ದು ಅಂತ ಹೇಳಿ. ನಾನು ಬರೀ ಸಂಸದರಾಗಿ 6 ಲಕ್ಷ ಮತ ಚಿಲ್ಲರೆ ಜನ ಓಟ್ ಹಾಕಿದ್ದಾರೆ ಅಂತ ಹೇಳಿದರೆ, ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ, ಶ್ರೇಯಸ್ ಪಟೇಲ್ ಬದ್ಧತೆ, ನಮ್ಮ ತಾತ ಅವರ ಹೆಸರು ಮತ್ತು ನಮ್ಮ ಕಾರ್ಯಕರ್ತರ ಹೋರಾಟ. ಇವರು ಹೇಳ್ಬಿಟ್ಟು ಅದರಿಂದ ಗೆದ್ದು ಇದರಿಂದ ಗೆದ್ರು ಅಂತ ನಾನು ಇವ್ರಿಗೆ ಹೇಳ್ಬೋದಲ್ಲ, ಇವ್ರ ತಾತನ ಹೆಸರಿಂದ ಗೆದ್ದಿರೋದು ಅಂತ. ಹೇಳಿದ್ನಲ್ಲ, ಇಡೀ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತಿ ಇವತ್ತಿನವರೆಗೂ ಹೋಗಿದ್ದಾರಾ? ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂಥ ಒಂದು MLC ಅವರ ಸಾಧನೆ ಪಟ್ಟಿ ಬಿಡುಗಡೆ ಮಾಡಲಿ. ಅವ್ರ ತಾತ ಅವ್ರದ್ದು ತಂದೆದು ಬಿಟ್ಬಿಡಿ, ವೈಯಕ್ತಿಕ ಏನು ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ MLC ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರಲಿ. ನಾನು 6 ತಿಂಗಳಲ್ಲಿ ಏನು ಮಾಡಿದ್ದೀನಿ ನಾನು ಬಹಿರಂಗ ಚರ್ಚೆಗೆ ಬರ್ತೀನಿ. ನಾನು ಆಗ 6-7 ತಿಂಗಳಾಗಿದೆ. 6-7 ತಿಂಗಳಿಗೂ ಸುಮಾರು 3 ವರ್ಷ ಆಯ್ತು ಆಗಿ. 3 ವರ್ಷಕ್ಕೂ 3 ವರ್ಷ ಆಗಿದೆ ಅನ್ಕೊತೀನಿ ಆಗಿ. ಆ 3 ವರ್ಷಕ್ಕೂ 6 ತಿಂಗಳು ಆಗಿರೋದು ಬಹಿರಂಗ ಚರ್ಚೆಗೆ ಬರಲಿ.